ಧರ್ಮವಂತರು ಬಲಿಯಾಗಿದ್ದಾರೆ. ನಿನ್ನ ಗಾನಕ್ಕೆ ಸಿಕ್ಕು ಒಂದರ ಮೇಲೆ ಒಂದು ಅಪವಾದನೆಯಂತೆ ಧರ್ಮದಾರಿ ತಪ್ಪಿದರೆ ನನ್ನಂತ ಧರ್ಮವಂತರ ಗತಿ ಏನು ಅಡಿವೇಶ್ವರ? ನನ್ನಂತ ಧರ್ಮವಂತರ ಗತಿ ಏನು? ಮಾಡಿಕೊಂಡ ಮಡದಿ ಹೋದಳು, ಪಡೆದುಕೊಂಡ ತಮ್ಮ ಹೋದ, ಹಿಡಿದುಕೊಂಡ ಭೂತಾಯಿ ಹೋದಳು. ನಿನ್ನ ಪಾದ ಹಿಡಿದ ನನ್ನ ಯಾರು ಗತಿ ಅಡಿವೇಶ್ವರ? ಇನ್ನು ನನಗೆ ಯಾರು ಗತಿ? ಅಣ್ಣ, ಏಕಣ್ಣ ಈ ನಿನ್ನ ಕಣ್ಣಲ್ಲಿ ನೀರು ಏಕೆ? ಈ ನಿನ್ನ ಮೈ ಕೈಗಳಲ್ಲಿ ರಕ್ತ? ಹೇಳಣ್ಣ ಹೇಳು. ಒಂದು ವೇಳೆ ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ಈ ಸ್ಥಿತಿಗೆ ತಂದಿದ್ದರೆ ಅವನನ್ನು ಈಗಲೇ ನಿನ್ನ ಮುಂದೆ ದರದರನ ಎಳೆದು ತಂದು ಪಾದ ಮೇಲೆ ಕಡಿದು ಹಾಕಿ ಬಿಡುವೆ. ಆಗಬಾರದೆಲ್ಲ ಆಗಿ ಹೋಯ್ತಪ್ಪ. ಶಶಿಧರನ ಮಡದಿಯಾಗಿ ಬಂದ ಪಾಪಿ ಇಲ್ಲದ ಅಪವಾದನೆ ಕೊಟ್ಟು ಶಶಿಯಿಂದ ಒಡೆಸಿ ಮನೆ ಬಿಟ್ಟು ಹೊರ ಹಾಕಿದಳಪ್ಪ ಆ ಪಾಪಿ ಲಾವಣ್ಣ. ಏಸಿ ಹಂಡಿತಿನ ಮಾತು ಕೇಳಿ ಬರನೊಕ್ಕಿದ ಅಚ್ಚ. ಏಸಿ ಹಂಡಿತಿನ ಮಾತು ಕೇಳಿ ದೇವರಂತವನ ಮೇಲೆ ಕೈ ಮಾಡಿ ಹೊರನೊಕ್ಕಿದ ಅಚ್ಚ ಅಂಡಲ. ಅಣ್ಣ, ಅವರಿಬ್ಬರು ಈಗಲೇ ಹೋಗಿ ಅವರಿಬ್ಬರನ್ನು ಕತೆ ಮುಗಿಸಿ ಬಿಡಲಿ. ಅದೇ ಸಹೋದರ, ಅವರ ಪಾಪದ ಕೊಡ ತುಂಬಿ ಬಂದೇ ಬರ್ತಿದೆ. ಆದ್ರೆ ಅಣ್ಣ, ಬಹಳ ಸಂಕಟ ಮಾಡ್ಕೋಬೇಡಣ್ಣ. ನಡೆ, ಮೊದಲು ಆಸ್ಪತ್ರೆಗೆ ಹೋಗೋಣ.